ಬೈರಮಂಗಲದಲ್ಲಿ ಎಚ್ಡಿಕೆ ಡಿಕೆಶಿ ನಡುವೆ ಇದೀಗ ಚರ್ಚೆ ಆಗೋದಕ್ಕೆ ವೇದಿಕೆ ಸಿದ್ಧ ಆಗಿರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಒಂದ್ ಕಡೆನಲ್ಲಿ ಅಲ್ಲಿ ಕುರ್ಚಿಗಳನ್ನ ಹಾಕಲಾಗಿದೆ, ಟೇಬಲ್ ಮೇಲೆ ಅವರ ಹೆಸರುಗಳನ್ನ ಕೂಡ ಹಾಕಿ ಆಸನಗಳನ್ನ ಮೀಸಲು ಮಾಡಲಾಗಿದೆ. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಬಿಡದಿಯಿಂದ ಅಂದ್ರೆ ಬೈರಮಂಗಲದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಈಗ ಆಲ್ರೆಡಿ ಎರಡು ವಿರೋಧದ ಬಣಗಳು ಕೂಡ ಕ್ರಿಯೇಟ್ ಆಗಿದೆ. ರೈತ ವರ್ಸಸ್ ರೈತ ಅನ್ನೋ ರೀತಿಯಲ್ಲಿ ಆಗಿರುವಂತದ್ದು. ಒಂದ್ ಕಡೆನಲ್ಲಿ ನಾವು ಭೂಮಿಯನ್ನ ಬಿಟ್ಕೊಡ್ತೀವಿ ಅನ್ನುವಂತಹ ರೈತ ವರ್ಗ, ಮತ್ತೊಂದ್ ಕಡೆನಲ್ಲಿ ಪ್ರಾಣ ಹೋದ್ರೂ ನಮ್ಮ ಭೂಮಿಯನ್ನ ನಾವು ಬಿಡೋದಿಲ್ಲ ಅನ್ನುವಂಥ ವರ್ಗ. ಇದರ ಮಧ್ಯದಲ್ಲಿ ರಾಜಕೀಯದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ವಿಚಾರ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯ, ಈಗ ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ವಿರೋಧನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸರ್ಕಾರ ಹೇಳ್ತಾ ಇದೆ 80% ರೈತರು ಈ ಬಿಡದಿ ಟೌನ್ಶಿಪ್ ಯೋಜನೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂಥದ್ದು. ಆದ್ರೆ ಒಂದಿಷ್ಟು ರೈತರು ಇಲ್ಲ, ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರೇ ಇವತ್ತು ಫೀಲ್ಡ್ಗೆ ಇಳಿತಾ ಇದ್ದಾರೆ. ಸದ್ಯ ನಾನು ಅದೇ ಸ್ಥಳದಲ್ಲಿ ಕೂಡ ಇರ್ತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದ್ದೇನೆ. ವೇದಿಕೆ ಮುಂಭಾಗ ವೇದಿಕೆ ಕೂಡ ಸಿದ್ಧ ಆಗಿದೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ವೇದಿಕೆ ಸ್ಥಾನ ಕೂಡ ಸಿದ್ಧವಾಗಿದೆ. ಅದರ ಜೊತೆಗೆ ಸಿಎಂ DK ಶಿವಕುಮಾರ್ ಅವರಿಗೂ ಕೂಡ ವೇದಿಕೆ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ನಿಮಗೆ ಆಸನದ ಒಂದು ವಿಜುವಲ್ಸ್ ಕೂಡ ತೋರಿಸ್ತಾ ಇದ್ದೇವೆ. ಸಿಎಂ DK ಶಿವಕುಮಾರ್ ಅವರಿಗೂ ಕೂಡ ಒಂದು ಪ್ರತ್ಯೇಕ ಆಸನ, ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ಪ್ರತ್ಯೇಕ ಆಸನ ಕೂಡ ವ್ಯವಸ್ಥೆ ಕೂಡ ಆಗಿದೆ. ಬೈರಮಂಗಲ ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯತಿಗಳ ರೈತರ ಭೂ ಹಿತರಕ್ಷಣಾ ಸಂಘದ ವತಿಯಿಂದಲೂ ಕೂಡ ಈ ಒಂದು ಧರಣಿ ಕೂಡ ಕಾರ್ಯಕ್ರಮ ಇರುವಂತದ್ದು. 80% ರೈತರು ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂತ ಸರ್ಕಾರ ಏನಿದೆ, ಸಿಎಂ DK ಶಿವಕುಮಾರ್ ಅವರು ರೈತರ ಸಮ್ಮುಖದಲ್ಲೇ ಕೂಡ ಬಂದು ಚರ್ಚೆ ಮಾಡಲಿ ಅನ್ನುವಂಥದ್ದು ಕೂಡ ಕುಮಾರಸ್ವಾಮಿ ಅವರ ವಾದ. ಮತ್ತೆ ರೈತರು ಸಾಕಷ್ಟು ಕೂಡ ಈ ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧನ ವ್ಯಕ್ತಪಡಿಸಿದ್ದಾರೆ. ನಾವು ತೋರಿಸ್ತಾ ಇದ್ದೇವೆ, ರೈತರು ಈಗ ಎಲ್ಲ ಸೇರಿರ್ತಕ್ಕಂಥ ರೈತರು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಗೆ ನಮ್ಮ ಭೂಮಿಯನ್ನ ನಾವು ಕೊಡೋದಿಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ಘೋಷಣಾ ವಾಕ್ಯದೊಂದಿಗೆ ಬಹಳಷ್ಟು ರೈತ ಮಹಿಳೆಯರು ಕೂಡ ಸಾಕಷ್ಟು ಜಮಾವಣೆ ಕೂಡ ಆಗ್ತಾ ಇದ್ದಾರೆ. ಇನ್ನೂ ಕೂಡ ಹಲವಾರು ಗ್ರಾಮದಿಂದ ರೈತರು ಕೂಡ ಬರ್ತಾ ಇದ್ದಾರೆ. ಈಗ ನಾವು ರೈತರನ್ನು ಕೂಡ ಮಾತನಾಡಿಸುವಂತ ಕೂಡ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಈ ವೇದಿಕೆ ಕಾರ್ಯಕ್ರಮದತ್ತು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ರೈತರು ಕೂಡ ಸಾಕಷ್ಟು ಜಮಾವಣೆ ಸಂಖ್ಯೆಯಲ್ಲೂ ಕೂಡ ಬರ್ತಾ ಇದ್ದಾರೆ. ಕೆಲವು ರೈತರನ್ನು ಕೂಡ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೇನೆ. ತಥಾ ಈಗ ಭೂಮಿಯನ್ನ ನೀವು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಹೇಗೆ? ಹಲೋ, ಹೇಳಿ, ಮಾತಾಡಿ. ಈಗ ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ಇಲ್ಲಿ ಕೆಲವು ರೈತ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೇನೆ. ಅಮ್ಮ, ಈಗ ರೈತರು ಭೂಮಿಯನ್ನ ಕೊಡ್ಲಿಕ್ಕೆ 80% ರೈತರು ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂಥದ್ದು ಸರ್ಕಾರದ ವಾದ ಇದೆ. ತಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಏನ್ ಹೇಳ್ತೀರಿ? ಇವತ್ತು ಅದನ್ನ ಸಾಬೀತು ಮಾಡಕ್ಕೋಸ್ಕರನೇ ನಾವ್ ಇಲ್ಲಿ ಕೂತಿರೋದು. ಇವತ್ತು ನಿರ್ಣಯ ಆಗುತ್ತೆ, ಯಾರು 80% ಕೊಡಕ್ಕೆ ರೆಡಿ ಅವರ, ಇಲ್ಲ 80% ಕೊಡಲ್ಲ ಅಂತ ಕೂತವ್ರ ಅನ್ನಕ್ಕೋಸ್ಕರನೇ ಇವತ್ತು ನಾವು ಕೂತಿರೋದು. ಇಲ್ಲಿರೋರೆಲ್ಲ 80% ನಿಜವಾದ ರೈತರು ವಿತ್ ಪಾಣಿ ಆಧಾರ್ ಕಾರ್ಡ್ ತಗೊಬಂದು ಕೂತಿದೀವಿ. ಇವತ್ತು ನಾವು DK ಶಿವಕುಮಾರ್ಗೆ ಆಹ್ವಾನ ನೀಡ್ತಾ ಇದೀವಿ, ಬಂದು ನಮ್ಮ ಏನ್ 80% ಕೊಡಲ್ಲ ಅಂತ ಕೂತಿದೀವಲ್ಲ ಅವ್ರದ ಸಾಬೀತ್ ಮಾಡ್ಬೇಕು. ನಾವು ಇವತ್ತು ಸಾಬೀತ್ ಮಾಡಕ್ ಇಲ್ಲಿ ಕೂತಿದೀವಿ, ಅವರು ಬಂದು ಕೊಡೋರು 80% ಅವರೇ ಅನ್ನೋದನ್ನ ಸಾಬೀತ್ ಮಾಡ್ಲಿ. ನಾವು ಜಾಸ್ತಿ ಇದ್ರೆ ಅವರು ನಮ್ಮ ಭೂಮಿ ಬಿಡ್ಬೇಕು, ಇಲ್ಲ ಕೊಡೋರು ಜಾಸ್ತಿ ಇದ್ರೆ ನಾವು ನಮ್ಮ ಧರಣಿನ ಇವತ್ತೇ ಸ್ಟಾಪ್ ಮಾಡ್ಬಿಟ್ಟು ಮನೆಗೆ ಹೋಯ್ತೀವಿ ಸರ್. ಈಗ ಸರ್ಕಾರ 2 ಕೋಟಿ ಕೊಡುತ್ತಂತೆ, ನೀವ್ ಯಾಕೆ ಕೊಡ್ಲಿಕ್ಕೆ ಸಿದ್ರಿಲ್ಲ? ನಾವ್ ಯಾವತ್ತೂ ಕೊಡೋಕಿಲ್ಲ. ನಮ್ಮ ಭೂಮಿಲಿ ನಾವು ಗೈಕೊಂಡು ನಿಂತೇವೆ, ನಮ್ಮ ಮಕ್ಕಳು ನಮ್ಮ ಮರಿಗಳವೆ. ನಾವ್ ಯಾವ್ದೇ ಕಾರಣಕ್ಕೂ ನಾವು ಭೂಮಿ ಬಿಡುದಿಲ್ಲ. ಯಾರು ಬೇಕಂದ್ರೂ ಕೊಟ್ಕೊಳ್ಳಿ, ನಾವು ಕೊಡುದಿಲ್ಲ. ಈಗ ಸರ್ಕಾರ ಈ ಬಿಡದಿ ಟೌನ್ಶಿಪ್ ಜನರ ಅಭಿವೃದ್ಧಿಗಾಗಿ ಮಾಡ್ತಾ ಇದ್ದೇವೆ, ಹಣವನ್ನ ಕೊಡ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ್ದು ಬೇಡ ನಮ್ಗೆ, ನಾವು ಭೂಮಿ ಮೇಲೆ ಕೈ ಕೊತ್ತಿರೋದೇ ನಮ್ಗೆ ಸಬತ್ತು. ನಾವ್ ಯಾವ ಕಾರಣಕ್ಕೂ ನಾವು ಭೂಮಿ ಬಿಡುದಿಲ್ಲ. ನಾವೆಲ್ಲ ನಮ್ಮ ಭೂಮಿಲಿ ಸಂಪೂರ್ಣಾಗಿದ್ದೀವಿ. ಅವ್ನೇನ್ ಕೊಡೋದು ನಮ್ಗೆ ದಿವಸ ಬೇಡ, ನಮ್ಗೆ ನಮ್ಮ ಭೂಮಿಲಿ ನಾವು ಕೈ ಕೊಂತಿದ್ದೀವಿ. ಯುವ ರೈತ ಮಹಿಳೆಯಾಗಿ ನೀವು ಕೂಡ ಭಾಗವಹಿಸಿದ್ರೆ ಏನ್ ಹೇಳ್ತೀರಿ ಸರ್ಕಾರದ ಯೋಜನೆ ಬಿಡದಿ ಟೌನ್ಶಿಪ್ ಅಂದ್ರೆ ರೈತರ ಎದೆ ಮೇಲೆ ಕಲ್ಲಾಗ್ತಾ ಇದ್ದಾರೆ. DK ಶಿವಕುಮಾರ್ ಸರ್ 15 ಲಕ್ಷಕ್ಕಿಂತ ಮರ ನೆಡಕ್ಕೆ ಇವತ್ತು ನಿಂತಿದ್ದಾರಲ್ಲ, ಇಲ್ಲಿ ನಮ್ಮ ಬಿಡದಿಲಿ 30 ಲಕ್ಷಕ್ಕಿಂತ ಹೆಚ್ಚು ಮರ ಗಿಡಗಳು ಮರಣ ಹೋಮ ಮಾಡ್ತಾ ಇದ್ದೀರಲ್ಲ, ಅವ್ರಿಗೆ ಎಷ್ಟು ಅಧಿಕಾರ ಕೊಟ್ಟಿದ್ದೀರಿ? ಇದು ನಮ್ ತಾತ ಮುತ್ತಾತಿನ ಆಸ್ತಿ, ಅವ್ರಿಗೆ ಕಣ್ಣಿದೆ, ಮಾಡ್ಕೊಳ್ಳಿ. ಕನ್ಪುರ್ ಹತ್ರ ಹೋಗಿ ಅಲ್ಲಿ ಅವ್ರು ಮಾಡ್ಕೊಳ್ಳಿ. ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಹೋಗಿ ಅಭಿವೃದ್ಧಿ ಮಾಡ್ಲಿ. ಇಲ್ಲೇ ರೈತರ ಮೇಲೆ ಎದೆ ಮೇಲೆ ಕಲ್ಲಾಗ್ತಾ ಇರೋದು. ಅವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು? ನಾವು ಕೊಟ್ಟಿರೋ ಭಿಕ್ಷೆ ತಿನ್ಕೊಂಡು ಅಲ್ಲಿ ಇರೋದು. ಅವರಿಂದ ನಾವಲ್ಲ, ನಮ್ಮಿಂದ ಅವರು. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಟ್ಕೋಕೊಳ್ಳೋ
ಅವ್ನು 2 ಕೋಟಿ ಕೊಡ್ಲಿ 10 ಕೋಟಿ ಕೊಡ್ಲಿ, ನಮ್ ಭೂಮಿನೇ ನಮ್ಗೆಲ್ಲ. ಅಲ್ಲ, ಅಲ್ಲಿ ಮತ್ತೊಂದ್ ಕಡೆ ವೇದಿಕೆ ಸಿದ್ಧ ಆಗಿದೆ, ನಾವು ಭೂಮಿ ಕೊಡ್ತೀವಿ ಅಂತ. ಅವರು 500 ರೂಪಾಯಿ ದುಡ್ಡುಗೋಸ್ಕರ ಬಂದಿದ್ದಾರೆ ಅವರು. ನಾವು ಪ್ರಾಮಾಣಿಕ ರೈತರು, 1.5 ವರ್ಷದಿಂದ ನಾವು ಬೀದಿಲ್ ಬಿದ್ದಿದ್ದೀವಿ. 1 ವರ್ಷದ 6 ತಿಂಗಳಿಂದ ಬೀದಿಲ್ ಬಿದ್ದಿದ್ದೀವಿ. ಯಾರಾದ್ರೂ ಪ್ರಾಮಾಣಿಕ ನಿಂತಿದ್ದೀವಿ. ಅವರು 500,000ಗೋಸ್ಕರ ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಕಸ್ಕೊಂಡಿದ್ದಾರೆ. ತಾಕತ್ತಿದ್ರೆ ಬಂದು ಆಧಾರ್ ಕಾರ್ಡ್ ಎತ್ತೊಂದು ಪ್ರೂವ್ ಮಾಡ್ಲಿ, ಇಲ್ಲಿ ರೈತರು ಅಂತ ಪ್ರೂವ್ ಮಾಡ್ಲಿ. ಅವರು ಪ್ರೂವ್ ಮಾಡ್ಲಿ, ನಾವು ಒಪ್ಕೊಳ್ತೀವಿ, ನಾವು ಬಿಟ್ಕೊಡ್ತೀವಿ. ಇವತ್ತು ಅವ್ರು ಇಲ್ಲಿ ರೈತರು ಅಂತ ಅವರು ಬಂದು ನಾವ್ ಇದೇ ಭಾಗದವರು, ನಮ್ದು ಪಾಣಿ ಇದೆ ಅಂತ ಬಂದು ಪ್ರೂವ್ ಮಾಡ್ಲಿ. ನಾವ್ ಈ ವೇದಿಕೆ ಬಿಟ್ಟು ನಾವೇ ಬಿಟ್ಕೊಂಡು ಹೊರಟೋಗ್ತೀವಿ. ಈ ಅಪಪ್ರಚಾರ ಮಾಡ್ಬೇಕು, ಅವ್ರೆಲ್ಲ ಬೇರೆ ಕಡೆಯಿಂದ ದುಡ್ಡುಗೋಸ್ಕರ ಏನ್ ಸರ್ ಬರ್ಬೇಕು? ರೈತರು ಅಂದ್ರೆ ಒಂದು ಗೊತ್ತಿರುತ್ತೆ, ಈ ತರ ಮಾರ್ಕಬಾರ್ದು. ದುಡ್ಡುಗೋಸ್ಕರ ತನ್ನ ವ್ಯಕ್ತಿತ್ವನೇ ಮಾರ್ಕಬಾರ್ದು. ಯಾರೇ ಕಾರಣಕ್ಕೂ ಬಡ ರೈತರು ಬೀದಿಗೆ ತರಬಾರ್ದು. ನಾವ್ ಹೆಣ್ಮಕ್ಳು 1.5 ವರ್ಷದಿಂದ ಬೀದಿಲಿ ನಿಂತಿದ್ವಿ. ಅವ್ರು ನಿನ್ನೆ ಮೊನ್ನೆಯಿಂದ ಬಂದಿರ್ಬೋದು ಬೀದಿಗೆ. ಇವತ್ತು ನಮ್ ಕಷ್ಟ, ನಮ್ ಭಗವಂತ ಒಬ್ಬ ದೇವರು ಅಂತ ಭಗವಂತ ಒಬ್ಬ ಇದ್ರೆ ನಮ್ಮನ್ನ ಇವತ್ತು ರಕ್ಷಣೆ ಮಾಡ್ತೀವಿ. ಇವತ್ತು ಅಳುವಿನ ಪ್ರಶ್ನೆ ಇದೆ ನಮ್ದು. ನಾವ್ ಇನ್ನೇನು ಕೇಳಲ್ಲ. ನಮ್ ಭೂಮಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ. ಯಾರ ಭೂಮಿಗೋಸ್ಕರ ನಾವು ಹೋರಾಟ ಮಾಡ್ತಿಲ್ಲ. ಕರೆಕ್ಟ್ ಅವರು ನಿಜವಾದ ರೈತರಾಗಿದ್ರೆ ಬಂದ್ಲಿ ನಮ್ಮ ಮುಂದೆ, ಅದನ್ನ ಕಟ್ ತೋರಿಸಿ ಪ್ರೂವ್ ಮಾಡ್ಲಿ. ದುಡ್ಡುಗೋಸ್ಕರ ಈಗ ಉದ್ಯೋಗವನ್ನು ಕೊಡ್ತಾರಂತೆ, ಯಾಕೆ ನೀವು ಬಿಡದಿ ಟೌನ್ಶಿಪ್ ವಿರೋಧ ಮಾಡ್ತೀವಿ? ಭೂಮಿ ನಂಬ್ಕೊಂಡೆ ನಾವು ಇದ್ ಮಾಡ್ತಾ ಇದೀವಿ. ಉದ್ಯೋಗ ನಮ್ಗೆ ಏನ್ಕೆ? ನಾವು ಇವತ್ತು ಉದ್ಯೋಗ ನಂಬ್ಕೊಂಡು ನಾವ್ ಯಾವ್ದು ಮಾಡ್ತಾ ಇಲ್ಲ. ನಾವು ಭೂಮಿ ತಾಯಿ ಮಣ್ಣು ಅನ್ಕೊಂಡು ಈ ಮಟ್ಟಕ್ಕೆ ಇದೀವಿ. ನಾವು ಉದ್ಯೋಗ ಇಂತಕ್ ಮಾಡ್ಬೇಕು. ನಾವ್ ಇಲ್ಲಿ ರಾಜ ರಾಣಿ ನಾವೇನೇ ಇಲ್ಲಿ ನಮ್ಮಿದ್ರಲ್ಲಿ. ನಮ್ಗೆ ಯಾವ ಉದ್ಯೋಗ ನಮ್ಗೆ ಕೊಡೋದು ಬೇಡ, 2 ಕೋಟಿನೂ ಬೇಡ. 80% ಜನ ಎಲ್ಲಿದ್ದಾರೆ? 2 ಬಸ್ KSRTC ಬಸ್ ಎಲ್ಲಿಂದ ನನ್ನ ಜನ ಕರ್ಕೊ ಬಂದು ಕುಂಡಿಸಿಕೊಂಡಿದ್ದಾರೆ. ಅದು ನಿನ್ನೆಯಿಂದ ಟೆಂಟ್ ಹಾಕಿರೋದು. ನಾವು 1.5 ವರ್ಷದಿಂದ ಇಲ್ಲಿ ಓಡಾಡ್ತಾ ಇದೀವಿ. ಅವತ್ತಿಂದ ಇರ್ಲಿಲ್ಲ. ನಿನ್ನೆಯಿಂದ ಅವರು ಜಗಳ ತೆಗೆಯಕ್ಕೆ ಮತ್ತೆ ಕುಡಿಯೋದಕ್ಕೆ 500 ರೂಪಾಯಿ ಕೊಟ್ಟು ಇವತ್ತು 1,000 ರೂಪಾಯಿ ಕೊಡ್ತೀವಿ ಬಂದ್ರಿ ಅನ್ಬಿಟ್ಟು ಕರ್ಸ್ಕೊಂಡ್ ಬಂದ್ ಕುಂತಿದ್ದಾರೆ. ಇದ್ಯಾವ ಇದು? ಇವಾಗ ನೀವೇ ಎಲ್ಲ ನಮ್ಗೆ ಬೆಂಬಲ ಕೊಡ್ಬೇಕು. 80% ಜನ ಅಲ್ಲಿ ಇದಾರ. ಎಲ್ಲರೂ ಇಲ್ಲೇ ಇದು ನಿಜವಾಗ್ಲೂ ರೈತರು ಇಲ್ಲಿರೋದು. ಅವ್ರಂತಾರೆ ಎಲ್ಲ ಬರೀ ಊಟಾಟಿಕೆಗಳು ಮಾತಾಡ್ಕೊಂಡು 1,000 ರೂಪಾಯಿ ಕುಡಿಯೋದಕ್ಕೆ ತಿನ್ನೋದಕ್ಕೆ ಬಿರಿಯಾನಿ ಕೊಡ್ಸ್ಕೊಂಡು ಕರ್ಕೊಂಡ್ ಬಂದಿರೋ. ಅದು 2 ಬಸ್ KSRTC. ಇಲ್ಲಿ ನಮ್ಗೆ ಯಾವ ಬಸ್ಗಳು ಬಂದ್ ನಿಂತವೆ ನೀವೇ ಹೇಳ್ರಿ. ಇಲ್ಲಿ ಅಕ್ಕಪಕ್ಕ ಊರುಗಳೇ 26 ಊರುಗಳಿಂದ ಬಂದ್ಕೊಂತಿರೋದು. ಅವ್ರು ಎಲ್ಲಿಂದನೂ ಕರ್ಕೊಂಡ್ ಬಂದು ಇದ್ ಮಾಡೋದಲ್ಲ. ಅವರು ಸಾಕಷ್ಟು ಮಹಿಳೆಯರು ಹೇಳ್ತಾ ಇದ್ರೆ, ನಮಗೆ ಸರ್ಕಾರ ಕೊಡುವಂತ ಭೂ ಪರಿಹಾರ ಬೇಡ, ನಮ್ಗೆ ಎಷ್ಟೇ ಕೋಟಿ ಕೊಟ್ಟರು ಕೂಡ ನಮಗೆ ಬೇಡ, ನಮ್ಮ ಭೂಮಿ ನಮ್ಗಿರ್ಲಿ ಅನ್ನುವಂಥದ್ದು. ಅಮ್ಮ, ಈಗ ಭೂಮಿಯನ್ನ ನೀವು ಕೊಡೋದಿಲ್ಲ ಅಂತ ವಿರೋಧ ಮಾಡ್ತಾ ಇದ್ರಿ, ಕೆಲವರು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಅಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ. ವೇದಿಕೆ ಮೇಲೆ ಕೂತಿರೋರು ನಮ್ಗೆ ಅವ್ರು ಬೇಡ, ಅವ್ರ ಭೂಮಿ ಇದ್ರೆ ಅವ್ರು ಕೊಟ್ಕೊಳ್ಳಿ, ಅವ್ರು ಎಷ್ಟಾಯ್ತು ಅಷ್ಟು. ನಮ್ ಭೂಮಿಗೂ ನಾವು 1.5 ವರ್ಷದಿಂದ ಹೋರಾಟ ಮಾಡ್ತಾ ಇರೋರು. ನಾವು ಭೂಮಿ ಕೊಡ್ಬೇಕು ಅಂದಿದ್ರೆ ನಾವ್ ಈ ತರ ಹೋರಾಟ 1.5 ವರ್ಷದಿಂದ ರಸ್ತೆಯಲ್ಲಿ ನಿಂತಿ ಅನ್ನ ರಸ ತಿನ್ಕೊಂಡು ನಾವು ಹೋರಾಟ ಮಾಡ್ತಿರ್ಲಿಲ್ಲ. ಅವರು ನೆನ್ನೆಯಿಂದ ಬಿರಿಯಾನಿಗಳು ತಿನ್ಕೊಂಡು ಹೋರಾಟಗಳು ಮಾಡ್ತಾವ್ರೆ. 500,000 ಜನ ಕರ್ಸ್ಕೊಂಡು ಅವ್ರು ಹೋರಾಟ ಮಾಡ್ತಾರೆ. ನಮ್ಗೂ ಅವ್ರಿಗೂ ಬೇಡ. ಅವ್ರು ಯಾರೋ ಕೊಡೋರು ಇಷ್ಟ ಇದ್ರೆ ಕೊಟ್ಕೊಳ್ಳಿ, ನಮ್ ಭೂಮಿಗಳಂತೂ ನಾವು ಕೊಡಲ್ಲ. ಮಹಿಳೆಯರು ಕೂಡ ಸಾಕಷ್ಟು ವಿರೋಧನ ವ್ಯಕ್ತಪಡಿಸ್ತಾ ಇದ್ರೆ, ಇಲ್ಲಿ ಒಂದಿಷ್ಟು ಯಜಮಾನರನ್ನು ಕೂಡ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಈಗ ಸಾಕಷ್ಟು ಮಹಿಳೆಯರು ಕೂಡ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ, ಯಜಮಾನ್ರೆ, ಈಗ ಭೂಮಿಯನ್ನು ನೀವು ಕೊಡ್ತೀರಾ ಹೇಗೆ ಅನ್ನುವಂಥದ್ದು? ಕೊಡಲ್ಲ. ನಮ್ ಭೂಮಿ ನಾವು ಕೊಡೋದಿಲ್ಲ. ಅಲ್ಲ, ಈಗ ಭೂಮಿಯನ್ನ ಕೊಟ್ಟರೆ ಸರ್ಕಾರ ನಿಮ್ಗೆ 2.5 ಕೋಟಿ ಎಷ್ಟು ಜನ ಕೊಟ್ಟು ನಾವು ಭೂಮಿ ನಾವು ಕೊಡಲ್ಲ. ನಾವು ನಮ್ಮ ಭೂಮಿ ನಮ್ಮ ಹತ್ರನೇ ಇರ್ತದೆ. ಈಗ ಇವತ್ತು ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ತಮ್ಮ ಬೆಂಬಲಕ್ಕೆ ಏನ್ ಹೇಳ್ತೀರಿ? ಇದೇ ತರ ಹೇಳೋದು, ನಮ್ಮ ಭೂಮಿ ನಾವು ಕೊಡಲ್ಲ, ಯಾವ ಕಾರಣಕ್ಕೂ ನಾವು ಕೊಡಲ್ಲ ಅಂತ ಹೇಳ್ತೀವಿ ಅಷ್ಟೇ. ಸರ್, ಈಗ ಆ ಕಡೆ ಒಂದ್ ಕಡೆ ಭೂಮಿಯನ್ನ ಕೊಡ್ತೀವಿ ಅಂತ ಒಂದ್ ಕಡೆ ವೇದಿಕೆ ಹಾಕಿದ್ದಾರೆ, ಏನ್ ಹೇಳ್ತೀರಿ? ನಾವು ಭೂಮಿ ಕೊಡೋ ಇಷ್ಟ ಇಲ್ಲ. ನಾವು ನಮ್ಮ ಜೀವನ ಮಾಡ್ಕೊಂಡ್ರೆ ಸಾಕು. ರೇಷ್ಮೆ ಇದೆ, ಹೈನುಗಾರಿಕೆ ಇದೆ, ಹತ್ರ 1-2 ಲಕ್ಷ ಸಂಪಾದನೆ ಮಾಡ್ಕೋತೀವಿ. ನಾವು ಭೂಮಿ ಕೊಟ್ಬಿಟ್ಟು ನಮ್ಮ ಮಕ್ಳಿಗೆ ಏನು ಮಾಡೋಣ ಹೇಳಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಎಲ್ಲಕ್ಕೂ ಬಿಡೋಣ ನಮ್ಮ ಮಕ್ಳನ್ನ. ಈಗ ನಮ್ಮ ತಂದೆ ತಾಯಿ ಹಂಗೆ ಕೊಟ್ಟವ್ರು ನಮ್ಮ ಭೂಮಿನ. ನಾವು ನಮ್ಮ ಮಕ್ಳಿಗೆ ನಾವು ಕೊಡ್ಬೇಕು ತಾನೆ. ಅದು ಭೂಮಿ ನಮ್ಗೆ ಬೇಕೇ ಬೇಕು. ದುಡ್ಡು ನಮ್ಗೇನು ಬೇಡ, ನಾವು ಸಂಪಾದನೆ ಮಾಡೋದೇ ಸಾಕು ನಮಗೆ. ದುಡ್ಡು ಭೂಮಿ ಕಳ್ಕೊಳ್ಳಿ ಅಗತ್ಯ ನಮ್ಗಿಲ್ಲ. ನಮ್ ಭೂಮಿ ಒಂದು ಉಳ್ಕೊಂಡ್ರೆ ನಮ್ಮ ಮಕ್ಳನ್ನ ಅವ್ರ ಮಕ್ಳನ್ನ ಅವ್ರು ಸಾಕೋತಾರೆ. ಇವತ್ತು ಭೂಮಿ ನಾವು ಕಳ್ಕೊಬಿಟ್ರೆ ನಮ್ಮ ಮಕ್ಳು ಅವ್ರ ಮಕ್ಳನ್ನ ಎಲ್ಲಿ ಬಿಡ್ತಾರೆ ಹೇಳಿ? ಸೊ ಸಾಕಷ್ಟು ರೈತರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಅಂದ್ರೆ ನಮ್ಮ ಭೂಮಿಯನ್ನ ನಾವು ಕೊಡ್ಲಿಕ್ಕೆ ಯಾವುದೇ ರೀತಿ ಸಿದ್ಧರಿಲ್ಲ. ಯಾಕಂತಂದ್ರೆ ನಮ್ಮ ಮಕ್ಕಳು ನಾವು ಎಲ್ಲೂ ಕೂಡ ಏನು ಹೊಲದಲ್ಲಿ ಏನ್ ಕೆಲಸ ಮಾಡ್ತೇವೆ ನಮ್ಗೆ ಅದೇ ಸಾಕು ಅನ್ನುವಂಥದ್ದು ಹೇಳ್ತಾ ಇದ್ರೆ. ಇನ್ನ ಮತ್ತೊಂದು ಇದರ ಪಕ್ಕದಲ್ಲಿ ಕೂಡ ಒಂದಿಷ್ಟು ಗಲಾಟೆ ಕೂಡ ನಡೀತಾ ಇದೆ. ಅಂದ್ರೆ ದುಡ್ಡು ಕೊಟ್ಟು ಬಂದಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಗಲಾಟೆ ಆಗ್ತಾ ಇದೆ. ಪೊಲೀಸರು ಮತ್ತೆ ರೈತರ ಜೊತೆ ಕೂಡ ಮಾತಿನ ಚಕಮಕಿ ನಡೀತಾ ಇದೆ. ಆದ ಒಂದು ದೃಶ್ಯಾವಳಿಗಳು ಕೂಡ ನಿಮಗೆ ತೋರಿಸ್ತಾ ಇದ್ದಾವೆ. ಪೊಲೀಸರು ಸಹಿತ ಮತ್ತೆ ರೈತರ ನಡುವೆ ಕೂಡ ಮಾತಿನ ಚಕಮಕಿ ನಡೀತಾ ಇದೆ. ದುಡ್ಡು ಕೊಟ್ಟು ಬರ್ತಾ ಇದ್ದಾರಾ ಅಥವಾ ಹಣ ಕೊಟ್ಟು ಬರ್ತಾ ಇದ್ದಾರಾ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೇನೆ. ಸಾಕಷ್ಟು ಒಂದ್ ಕಡೆ ಗಲಾಟೆ ಕೂಡ ಶುರು ಆಗ್ತಾ ಇದೆ. ರೈತರು ಮಾತಾಡಿಸ್ತೀನಿ. ರೈತರೇ, ಏನ್ ಹೇಳ್ತೀರಿ ಗಲಾಟೆ ಬಗ್ಗೆ? ಸಾಕಷ್ಟು ಒಂದ್ ಕಡೆ ವಿರೋಧ ವ್ಯಕ್ತಪಡಿಸ್ತಾರೆ, ಘೋಷಣೆ ಕೂಡ ಕೂಗ್ತಾ ಇದ್ದಾರೆ. ಬಂದವರು ದುಡ್ಡು ಕೊಟ್ಟು ಸ್ಕೂಲ್ ಕಡೆಯಿಂದಲ್ಲ
ಡೆಲ್ಲಿ ಪಬ್ಲಿಕ್ ಸ್ಕೂಲು, ಕುಮಾರ ಸ್ಕೂಲು ಅಲ್ಲೇ ಜನ ಕಳಿಸ್ತಾ ಇದ್ದಾರೆ. 5 ರೂಪಾಯಿ ಕಾಸು ಬಿರಿಯಾನಿ ಅದನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ನಾವು 1 ವರ್ಷದಿಂದ ಗಲಾಟೆ ಮಾಡ್ತಾ ಕೂತಿದ್ವಿ ರೋಡಲ್ಲಿ. ನಿನ್ನೆ 2 ದಿವಸ ಬಂದು ಕೂತಿದ್ದಾರೆ ಅವರು. ಅಲ್ಲ, ಈಗ ಕುಮಾರಸ್ವಾಮಿ ಬರ್ತಾರಂತೇಳಿ ಈಗ ವೇದಿಕೆ ಹಾಕ್ಸಿದಾರ ಅವರು. ಹೌದು 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 ಕುಮಾರಸ್ವಾಮಿ ಕೇಳಬೇಕು ಅಂತ, ಗಲಾಟೆ ಮಾಡಬೇಕು ಅಂತಾನೆ ಜನನ ಸ್ಕೂಲ್ಗಳಿಂದ ಬಿಡದಿಯಿಂದ ರಾಮನಗರ ಚರ್ಪಡೆ ಅಂತ ಕರೆಸಿದವ್ರೆ. ಅಲ್ಲ, ಇಲ್ಲಿ ರೈತರ ಅಲ್ವಾ ಅವ್ರು? ಯಾರು ಇಲ್ಲ, ಎಲ್ಲ ಕೂಲಿ ಕೊಟ್ಟು ಕಳ್ಸಿರೋದು. ಬಿರಿಯಾನಿ 500 ರೂಪಾಯಿ ಎಲ್ಲ ಬೇರೆ. ನಿನ್ನೆ ಯಾರ್ಯಾರು ಕುಣಿಸಿದ್ರು ಇಷ್ಟು ಮಾಡಿದ್ರು ರಾಮನಹಳ್ಳಿ ಎಲ್ಲ ಕುಣಿಸಿದ್ರು ಬೇರೆ ಊರಲ್ಲೂ. ಐಡೆಂಟಿ ಕಾರ್ಡ್ ತಗೋಬರ್ಲಿ, ಆಧಾರ್ ಕಾರ್ಡ್ ಪಾಣಿ ತಗೋಬರ್ಲಿ. ಈಗ ಯಾರು ಕುಮ್ಮಕ್ಕಿನಿಂದ ಬಂದಿದ್ದಾರೆ ಅವರು ಅಂತ? ಅವ್ರು ಕಾಂಗ್ರೆಸ್ ಕುಮಾರಸ್ವಾಮಿಯಿಂದ ಬಾಲಕೃಷ್ಣನಿಂದ ದುಡ್ಡು ಕೊಟ್ಟಿ ಈಗ ಆಧಾರ್ ಕಾರ್ಡ್ ಪಾಣಿ ತಗೋಬಾ ಅಂತ ಹೇಳ್ರಿ ಅವ್ರನ್ನ. ರೈತರ ಮಹಿಳೆ ಹೇಳ್ತಾ ಇದ್ರು, ನಾವು ಹೋಗಿದ್ವಿ, ನಮಗ್ ಭೂಮಿ ತಗೊಳ್ತಾರೆ, ದುಡ್ಡು ಕೊಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಒಂದು ಕಾರ್ಖಾನೆ ತಂದಿಲ್ಲ, ಈಗ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. 415 440 ಯಾಕೆ ಕೂತ್ಕೊಳ್ಳಿಲ್ಲ ಅವರು? ಸುಳ್ಳು ಅದು. ರೈತರು ಅಕ್ಲೆ ದಿವಸಕ್ಕೆ ಅವ್ರು ಮಾಡ್ತಾ ಇರೋದು ರಿಯಲ್ ಆಕ್ಷನ್ ಅವರು. ಸರ್, ಈಗ ನಿಮ್ ರೈತರಲ್ಲೇ ಒಂದ್ ಕಡೆ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ನಿನ್ನೆ ಇವತ್ತು ಬಂದಿರೋದು ಅಷ್ಟೇ ಅವರು. ನಾವು ಒಂದೂವರೆ ವರ್ಷ ಆಯ್ತು ಇಲ್ಲಿ ಬಂದು ಸೇರ್ಕೊಂಡು. ಅವ್ರು ಇವತ್ತು ಬಂದು ಬಿರಿಯಾನಿ ಎಣ್ಣೆ ಹಚ್ಚಿಬಿಟ್ರೆ ಜನ ಹೊಂಟೈತಾರೆ. ಅವರು ಅವ್ರ ಆಧಾರ್ ಕಾರ್ಡ್ ಎಷ್ಟೋ ತಗೊಂಡ್ಬರ್ಲಿ, ತಗೊಂಡ್ಬಂದು ನೋಡೋಣ ಮೇಲೆ. ಈ ಭಾಗದ ಹಳ್ಳಿಯವರು ಅವರು ಅಲ್ಲೇ ಅವರು ಕೆಲವರು ದುಡ್ಡು ತಗೊಂಡಿದ್ದಾರೆ ಅಂತ. ದುಡ್ಡು ತಗೊಂಡವ್ರೆ, ಬರ್ಲಿ ಗ್ರಾಮ ಇಲ್ಲಿ ಬರ್ಲಿ ಅವರು. ಕುಮಾರಸ್ವಾಮಿ ಬರ್ತಿದ್ದಾರೆ, ಅವ್ರಿಗೆ ಏನ್ ಆಗ್ರಹ ಮಾಡ್ತೀರಿ? ನಮಗೇನು ಬೇಡ, ನಮ್ಗೆ ನಮ್ ಭೂಮಿ ಉಳಿಸ್ಬೇಕಷ್ಟೇ. ನಾವು ಭೂಮಿ ಬಿಡಲ್ಲ. ಅಲ್ಲ, ನೀವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೀರಿ, ಈ ಗಲಾಟೆ ಬಗ್ಗೆ ಏನ್ ಹೇಳ್ತೀರಿ? ಸರ್, ಉದ್ದೇಶವಾಗಿನೇನೆ ಬೇಕು ಅಂತಾನೇನೆ ಇಲ್ಲಿ ಶಾಸಕ ಬಾಲಕೃಷ್ಣ ಹೊರಗಡೆ ಊರಿನಿಂದ ಕರ್ಕೊಂಡ್ಬಂದು ಸೇರ್ಸ್ಕೊಂಡವ್ರೆ. ಗಲಾಟೆ ಉದ್ದೇಶಕ್ಕೋಸ್ಕರ ಮಾಡಿಸ್ಬೇಕು ಅಂತಾನೇನೆ. ನೀವು ರೈತರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರಿ, ಬಹಳ ದಿನಗಳಿಂದ ಮಾಡ್ತಾ ಇದ್ರಿ. ಇವತ್ತು ಒಂದ್ ಕಡೆ ಒಬ್ರು ಬೆಂಬಲ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಅಂದ್ರೆ ಸಾಧಕ ಬಾಧಕ ತಿಳ್ಕೋಬೇಕು. ಅದನ್ನ ಬಿಟ್ಟು ಈಗ ಪ್ರತಿಭಟನೆ, ಈ ಗಲಾಟೆ ಮಾಡ್ಲಿಕ್ಕೆ ಏನ್ ಹೇಳ್ತೀರಿ ಸರ್ಕಾರದ ನಡೆ? ಹೌದು ಸರ್, ಇಲ್ಲೇನು ಅಂತಂದ್ರೆ ಈಗ ಇವತ್ತಿನ ಈ ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್ ಹದಗೆಟ್ಟೋಗ್ಬಿಟ್ಟೈತೆ. ಕಾನೂನು ಸುವ್ಯವಸ್ಥೆ ಇಲ್ಲ. ಬೇಕು ಅಂತಾನೆ ಎತ್ಕಟ್ಟೆ ಮಾಡಿ ಶಾಸಕ ಬಾಲಕೃಷ್ಣ ರೈತರನ್ನ ಇತರೆ ಊರ ರೈತರನ್ನ ಕರ್ಕೊಂಡ್ಬಂದೆ ರೋಡಲ್ಲಿ ಕುಣಿಸವ್ರೆ. ಬೇಕು ಅಂತಾನೆ ಕರ್ಸಿರೋದು, ಗಲಾಟೆ ಮಾಡ್ಬೇಕು ಅಂತಾನೆ ಕರ್ಸಿರೋದು. ಇವ್ರು ಮಾತಾಡ್ತಿದ್ರೆ ಇರಿ ಕುಮಾರಸ್ವಾಮಿ ಕೂಸು ಅಂತ ಬಸವರಾಜಣ್ಣ ಹೇಳ್ತಿದ್ದಾರಲ್ಲ. ಅವತ್ತೊಂದು ಎಕರೆ ಮಾರಿದ್ರು 30 ಲಕ್ಷ ಬರೋದು. ಅದೇ ಬಡವರು 10 ಎಕರೆ ಜಮೀನ್ ತಕೊಳ್ಳೋರು. ನಾವು ಜಮೀನ್ದಾರರಾಗೇ ಇರಬೇಕು, ಬಡವರಾಗೇ ಇರ್ಬೇಕು ಅಂತ ಅವತ್ತು ರಾಜಣ್ಣ ಕ್ಯಾನ್ಸಲ್ ಮಾಡ್ದ. ಇವತ್ತು ಯಾಕೆ ಬಂದ ಅವ್ನು ಬೇಕು ಅಂತ? ಅವತ್ತು ತಾಕತ್ತಿರ್ಲಿಲ್ಲ ಅವನಿಗೆ, ಇವತ್ತು ಯಾಕೆ ಬರ್ಬೇಕಾಗಿತ್ತು? ಅದನ್ನ ಮೇನ್ ಅದು ನಮ್ಮ ರೈತರು ತಿಳ್ಕೋಬೇಕು. ನಮ್ಮ ರೈತರು ದಡ್ರು ಇವತ್ತು ಅದು ತಿಳ್ಕೋಬೇಕು. ಅವತ್ತು 30 ಲಕ್ಷ ತಕೊಂಡಿದ್ರೆ 10 ಲಕ್ಷಕ್ಕೆ 10 ಎಕರೆ ಜಮೀನು ಬರೋದು. ಇನ್ನ 20 ಲಕ್ಷಕ್ಕೆ ಹೆಂಗಾರು ಜೀವನ ಮಾಡಬಹುದಾಗಿತ್ತು. ಬಡವರಾಗೇ ಇರಬೇಕು, ನನ್ನ ಕೋಟ್ಯಾಧೀಶ್ವರನಾಗೇ ಇರಬೇಕು ಅಂತ ಬಸವರಾಜಣ್ಣನೇ ಮಾಡಿದ್ದು, ಜಮೀನ್ದಾರರೇ ಮಾಡಿದ್ದು. ಯಾರು ಬಡವರು ಯಾರು ಮಾಡಿಲ್ಲ. ರೈತರನ್ನ ಒಕ್ಕಲೆಬ್ಬಿಸುವಂತ ಪ್ರಯತ್ನ ಮತ್ತೆ ನಿಮ್ಮಲ್ಲೇ ಒಗ್ಗಟ್ಟು ಹೊಡೆಯುವಂತ ಪ್ರಯತ್ನ ನಡೀತಾ ಇದೆಯಾ? ನಡೀತಾ ಇದೆ ಸರ್. ಇಲ್ಲಿ 1.5 ವರ್ಷದಿಂದ ಪ್ರತಿಭಟನೆ ಮಾಡ್ತಾರೆ. ನಾವು ನಿನ್ನೆಯಿಂದ ಉಟ್ಕೊಂಡಿದ್ದಾರೆ. 20 ಜನ ಅಮ್ಮಮ್ಮನ ಸ್ಥಳೀಕರು 10 ಜನ ಮಾತ್ರ ಇರೋದಿಲ್ಲ. ಎಲ್ಲ ಆಧಾರ್ ಕಾರ್ಡ್ ಅವ್ರನ್ನ ಹೊರಗಡೆಯಿಂದ ಜನ ಇರೋದಲ್ಲಿ. ನಾವು ಪಕ್ಕ ಪ್ರೂಫ್ ತೋರಿಸ್ತೀವಿ, ಆಧಾರ್ ಕಾರ್ಡ್ ತೋರಿಸ್ತೀವಿ. ನಾವು ಆಧಾರ್ ಕಾರ್ಡ್ ತೋರಿಸ್ತೀವಿ. ನಾವು ಇದ್ದು ಪಕ್ಕ ಭೂಮಿ ಇರೋರು ನಾವು. ಅವ್ರನ್ನ ಬರ್ಲಿ ಸರ್, ಬಂದು ಮಾತಾಡ್ಲಿ ಸರ್. ಅವ್ರಲ್ಲಿ ಆಧಾರ್ ಕಾರ್ಡ್ ಇಲ್ಲ, ಎಲ್ಲ ಆಚೆ ಕಡೆಯಿಂದ ಬಂದವರು, ಎಲ್ಲ ಕಾಂಗ್ರೆಸ್ ಮೆಂಬರ್ಗಳು ಅಲ್ಲಿರೋರೆಲ್ಲ ದಳ್ಳಾಳಿಗಳು ಸರ್ ಅಲ್ಲಿರೋದಲ್ಲಿ. ನಮ್ಮ ರಾಜ್ ನ್ಯೂಸ್ ಕೂಡ ಒಂದಿನ ಡಿಬೇಟ್ ಕರೆದಿತ್ತು, ಯಾರು ವಿರೋಧ ವ್ಯಕ್ತಪಡಿಸಿ ರೈತರು ಬನ್ನಿ ಅಂತ. ಕಂಚುಗಾರನಹಳ್ಳಿ ಸಾಕಷ್ಟು ಹಳ್ಳಿ ಕಡೆ ಕೂಡ ಓಡಾಡಿದ್ವಿ, ಯಾರು ಬರ್ಲಿಲ್ಲ. ಆದ್ರೆ ಇವತ್ತು ಬಂದಿದ್ದಾರೆ ಅನ್ನುವಂಥದ್ದು ಇಲ್ಲ ಸರ್. ಇವತ್ತೇ ಸರ್ ಬಂದಿರೋದು. ಇವತ್ತು ಗಲಾಟೆ ಮಾಡಕ್ಕೆ ಕುಮಾರಸ್ವಾಮಿ ಬರ್ತಾವ್ರಲ್ಲ, ಒಂದ್ ದಾಂಡ್ಲಿ ಮಾಡಕ್ಕೆ ಗಲಾಟೆ ಮಾಡಕ್ಕೆ ಸಹಿತ ಬಂದಿರೋದು. ಬೇಕು ಅಂತ ಮಾಡ್ತಾರೆ ಸರ್. ಅಲ್ಲ ಸರ್, ಈಗ ನಿಮ್ ಭಾಗದ ಶಾಸಕರಿಗೆ ನಿಮ್ ಪರವಾಗಿ ಕಾಳಜಿ ಇಲ್ವಾ? ಇದು ನೋಡಿ, ಇದು ಸ್ಕೂಲ್ ಐತೆ. ಸ್ಕೂಲ್ ಎದುರುಗಡೆ ಪರ್ಮಿಷನ್ ಕೊಟ್ಟವ್ರೆ. ಎಂ ಎಲ್ ಎ ಫಸ್ಟ್ ಇದು ಕಳಿಸ್ಬೇಕು. ಫಸ್ಟ್ ರೋಡಲ್ಲಿ ಇದ್ದೀವಿ ನಾವು, ರೋಡಲ್ಲಿ ಗಾಡಿ ಮಾಡ್ತೀವಿ. ಅಂದ್ರೆ ಕಂಚಗಾರ್ನಲ್ಲಿ 280 ಹೋಟ್ಲ್ ನೀರು ಕೊಟ್ಟು ಕಂಚಗಾರ್ನಲ್ಲಿ ಒಂದು ಗ್ರಾಮದಲ್ಲಿ, ಇವತ್ತು ಕಂಚಗಾರ್ನಲ್ಲಿ ಗ್ರಾಮದಲ್ಲಿ ಏನಂದ್ರೆ ಎತ್ತದಿಂದ ಒಂದು ದಿವಸಕ್ಕೂ ಬಂದವರಲ್ಲ. ಶಾಸಕರಿಗೆ ಏನ್ ಹೇಳ್ತೀರಿ? 3 ವರ್ಷ ಆಗೋದಕ್ಕೆ ಬಂದವನ ಇಲ್ಲಿಗೆ ಯಾವುದೇ ಕಾರಣಕ್ಕೂ ಬಂದಿಲ್ಲ. ಫಸ್ಟ್ ಬಾಲಕೃಷ್ಣ ಅದನ್ನ ಮೊದ್ಲು ನಮ್ಮ ರೈತರು ಹಿಡ್ಕೊಂಡು ನಾಯಿ ಹೊಡೆದ್ರೆ ಬುದ್ಧಿ ಬರೋದು. ಎಲ್ಲ ರಾಜಕೀಯದವ್ರು ಪ್ರತಿಯೊಬ್ಬರು ಅಷ್ಟೇ. ಚುನಾವಣೆ ಸಂದರ್ಭದಲ್ಲಿ ನಿಮ್ನೆಲ್ಲ ಮತ ಕೇಳಕ್ ಬರ್ತಾರೆ.
ಮಕ್ಕಳಿಗೆಲ್ಲ ಕಾಲಿಡಿತಾರೆ. ಇವತ್ತು ನಾವು ಈ ಪರಿಸ್ಥಿತಿ ಮಾಡಿದ್ರೆ ರೈತರುಗಳು ಏನಂದ್ರೆ ಓಟ್ ಹಾಕ್ಬಿಟ್ಟು ತಪ್ಪು ಮಾಡಿದೀವಿ. ಅವತ್ತು ಓಟ್ ಕೇಳ್ಬೇಕಾದ್ರೆ ಏನು ಹಬ್ಬ ತಾಲಿ ಇದನ್ನ ತೋರಿಸ್ಕೊಂಡು ಭಿಕ್ಷೆ ಬೇಡಿದ್ರು. ಇವತ್ತು ರೈತರು ಕಷ್ಟ ಏನು ಅಂತ ನೋಡಕ್ ಬರ್ತಿಲ್ಲ. ರೈತರುಗಳು ಎಂತಕ್ಕೋಸ್ಕರ ನಾವು ಓಟ್ ಹಾಕ್ತೋ ಗೆಲ್ಸಿದೀವಿ, ಒಬ್ಬ ನಮ್ಮನ್ನ ರೈತರುಗಳನ್ನ ನೋಡ್ಕೊಳ್ಳಿ ಅಂತ ಗೆಲ್ಸಿದ್ದು. ಆ ಬೇವರ್ಸಿ ಹಿಂಗ್ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಈಗ ಅವನು ಮಂತಿನ ಕೆಲಸ ಮಾಡ್ಬಿಟ್ಟಿದ್ದಾನೆ. ಅವ್ನ್ ಇಲ್ಲಿ ಬಂದು ಲೈವ್ ಆಗಿ ಕುತ್ಕೊಂಡು ಮಾತಾಡಿ ಕೇಳಿ ರೈತರುಗಳ ಕಷ್ಟ ಏನು ಅಂತ. ಯಾರನ್ನ ಇದ್ ಮಾಡ್ಕೊಂಡು ಗುಂಡುಗಾಂಬಿಗಳನ್ನ ಮಾಡ್ಕೊಂಡು ಇದ್ ಮಾಡ್ತಾ ಇದಾರೆ ಇಲ್ಲಿ. ಅವತ್ತು 1 ವರ್ಷದಿಂದ ಇಲ್ಲಿ ಇದ್ ಮಾಡ್ತಾ ಇದೀವಿ, ಅವತ್ತಿಂದ ಇರ್ಲಿವ ಅವರು ಜಮೀನ್ ಕೊಡ್ತೀವಿ ಅನ್ನೋರು. ಇವತ್ತು ಯಾಕೆ 2 ದಿನಕ್ಕೆ ಬಂದು ಇದ್ ಮಾಡ್ತಿದ್ದಾರೆ ಸರ್? ಈಗ ಏನಂದ್ರೆ ಶಾಸಕರು ಕೂಡ ಬರ್ಲಿ, ಸಿಎಂ ಅವರು ಬರ್ಲಿ, ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ಬೋದಲ್ವಾ? ರೈತರುಗಳ ಮುಂದೆ ಕುಂಡ್ರಿಸ್ಕೊಂಡು ಮಾತಾಡ್ಲಿ, ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ. ರೈತರ ಮುಂದೆ ಕೇಳಿ ಸರ್, ರೈತರುಗಳು ಪಾಣಿ ಎತ್ಕೊಬರ ಕೇಳಿ, ರೈತರುಗಳು ಪಾಣಿ ಎತ್ಕೊಬತ್ತೀವಿ. ಯಾರು ಏನು ಮಾಡಲ್ಲ ಸರ್, ಪಾಣಿ ಎತ್ಕೊಂಡ್ಬಂದಿ ಪಾಣಿ ಮೇಲೆ ಜನ ಕೇಳಿ ಸರ್, ಯಾರು ಜಮೀನ್ ಕೊಡ್ತೀರಾ ಕೊಡಲ್ಲ ಅಂತ ಪಾಣಿ ಮೇಲೆ ಕೇಳಿ. ಯಾರನ್ನೋ ಕರ್ಸ್ಬಿಟ್ಟು ಇದ್ ಮಾಡೋದಲ್ಲ. ಇಲ್ಲಿಗೆ ಬರ್ಲಿ, ಆ ಬೋಳಿ ಮಕ್ಳು ಇಲ್ಲಿಗೆ ಬಂದು ಸೇರ್ಲಿ. ನಾವು ಕೊಡ್ತೀವಿ ಅಂತ ಬರ್ಲಿ, ಇಲ್ಲಿಗೆ ನಾವು ಕೊಡಲ್ಲ. ಅವ್ನ ಯಾವ ಏನ್ ಬರ್ತಾವ ನೋಡೇ ಬಿಡೋಣ. ಅವರು ಬರ್ಲಿ ಇಲ್ಲಿಗೆ, ಅವ್ರವ್ರ ಇಷ್ಟ ಕೊಡೋದು ಬಿಡೋದು. ಬರ್ಲಿ ಸರ್, ಪಾಣಿ ಯಾವ್ದು ಇದೆಯಾ ಪಾಣಿ ಮೇಲೆ ಕೇಳ್ಕೊಂಡು ಕುಂಡ್ರಿಸ್ಕೊಂಡು ಮಾತಾಡ್ಲಿ. ಯಾರು ಬೇರೆಯವ್ರು ಯಾರು ಬೇಡ, ಪಾಣಿ ಇರೋರು ಕುತ್ಕೊಳ್ಳಿ. ಪಾಣಿ ಇರೋರು. ಈಗ ಒಂದು ಆರೋಪ ಇದೆ, 80% ರೈತರು ಒಪ್ಪಿಗೆ ಸೂಚಿಸಿದ್ದಾರೆ, ಎಲ್ಲೋ ಒಂದ್ ಕಡೆ ಕೆಲವು ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಸುಳ್ಳು ಸರ್ ಇದೆಲ್ಲ. ದಾಖಲೆ ಕೊಡ್ಬೇಕು. ನಾನು ಬಾಯಲ್ಲಿ ಹೇಳ್ತೀನಿ, ನಾನು ಹೇಳ್ತೀನಿ. ಈಗ 80% ಇದೆಯಂತ ದಾಖಲೆ ಕೊಡಿ. ಅದಕ್ಕೆ ದಾಖಲೆ ಎಲ್ಲ ಇದೆ. 80% ಬಾಲಕೃಷ್ಣ ಆಗ್ಲಿ, DK ಶಿವಕುಮಾರ್ ಆಗ್ಲಿ, ಗಾಣಕಲ್ ನಟರಾಜ್ ಆಗ್ಲಿ ದಾಖಲೆ ಕೊಟ್ಟಿದ್ದಾರಾ? ಬರೀ ಬಾಯಿ ಮಾತಲ್ಲಿ ನಾನು ಹೇಳ್ತೀನಿ 100% ನಾವು ಕೊಡಲ್ಲ ಅಂತ ಹೇಳ್ತೀನಿ. 100% ಇರ್ತಾರ ಇಲ್ಲಿ, ಅಲ್ಲೆಷ್ಟು ಪರ್ಸೆಂಟ್ ಇಲ್ಲೆಷ್ಟು ಪರ್ಸೆಂಟ್ ಅವ್ರೆ. ದಾಖಲೆ ಕೊಡಿ. ದಾಖಲೆ ಕೇಳ್ತಿಲ್ವಾ? 1 ವರ್ಷದಿಂದ ಜನಗಳು ದಾಖಲೆ ಕೇಳ್ತಿದ್ದಾರೆ. ರೈತರುಗಳು ದಾಖಲೆ ಇಲ್ದೇ ಸುಮ್ಮನೆ 80% ಅಂತ ಹೇಳಿದ್ರೆ ನಾನು ಹೇಳ್ತಾ ಇದೀನಲ್ಲ. ಅಲ್ಲ, ನಾವು ಉದ್ಯೋಗ ಸೃಷ್ಟಿ ಮಾಡ್ತಾರಂತೆ, ಅಲ್ಲಿ ರೈತರು ನಿಂತಿದ್ದಾರೆ. ಉದ್ಯೋಗ ಏನ್ ಸರ್? ಅವರು ಇಲ್ಲಿರೋರೇನು ಅನ್ನ ತಿಂತಲ್ಲ? ಇಷ್ಟ ದಿನ ಅನ್ನ ತಿಂದಿಲ್ಲ ಯಾರು? ಒಂದು ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಕೊಡ್ತಾ ಇದೀವಿ. ಇದು ನಮ್ಮ ಉದ್ಯೋಗ ಅಲ್ವಾ? ಇದು ನಾವು ಉದ್ಯೋಗ ಅಲ್ವಾ? ಮಾಡೋದೇ ಉದ್ಯೋಗನಾ? ವ್ಯವಸಾಯ ಮಾಡೋದು ಉದ್ಯೋಗ ಅಲ್ವಾ? ರೇಷ್ಮೆ ಬೆಳೆಯೋದು ಉದ್ಯೋಗ ಅಲ್ವಾ? ಹಾಲು ಹಾಕೋದು ಉದ್ಯೋಗ ಅಲ್ವಾ? ಜೋಳ ಬೆಳೆಯೋದು ಉದ್ಯೋಗ ಅಲ್ವಾ?